ಈ ಹಿಂದಿನ ಸೀಸನ್ಗಳಲ್ಲಿ ನೀವು ನೋಡಿರ್ಬೋದು, ಅಂದ್ರೆ ಅವರೊಂದು ಚೇಷ್ಟೆ ಮಾಡಿರ್ಬೋದು ಅಥವಾ ತಮಾಷೆ ಮಾಡಿರುವಂತದ್ದು ಜನರಿಗೆ ತುಂಬಾ ಒಳ್ಳೇದಾಗಿ ರೀಚ್ ಆಗುತ್ತೆ, ಜನರಿಗೆ ಇಷ್ಟ ಆಗುತ್ತೆ. ನೀವ್ ಈ ಸಲ ಗೆಜ್ಜೆ ವಿಚಾರದಲ್ಲಿ ಚೇಷ್ಟೆ ಮಾಡಕ್ ಹೋದ್ರಿ, ತಮಾಷೆ ಮಾಡಕ್ ಹೋದ್ರಿ, ಅಥವಾ ಇನ್ಯಾವುದೋ ಒಂದು ವಿಚಾರಗಳು ನೀವು ತಮಾಷೆ ಮಾಡೋಣ, ಬಿಗ್ ಬಾಸ್ ಮನೆ ಒಂಥರ ಶಾಂತಿ ನಿವಾಸ ಆಗ್ಬಿಟ್ಟಿದೆ, ಏನೋ ಒಂದು ಫನ್ ಮಾಡೋಣ ಅಂತ ಅನ್ಕೊಂಡ್ರಿ, ಅದೆಲ್ಲ ಎಡವಟ್ಟಾಗ್ತು. ಹಣೆ ಬರ ಹಿಂಗಿದೆ ಅಂತ ಅನ್ಸುತ್ತಾ, ಏನು ಅನ್ಕೊಂಡ್ರಿ ಮೇಡಮ್? ಮೋಸ್ಟ್ಲಿ ಜಾತಕದಲ್ಲಿ ರಾಹುಕೇತು ಒಟ್ಟಿಗೆ ಇದೆ ಅನ್ಸುತ್ತೆ. ನಾನು ಯಾವಾಗ್ಲೂ ಅನ್ಕೋತಾ ಇದ್ದೆ ಎಪಿಸೋಡ್ ನೋಡುವಾಗ, ಇವ್ರೇನೋ ಪಾಪ ಫನ್ ನೋಡ್ಬೇಕು ಅಂತ ಹೋಗ್ತಾರೆ, ಬಟ್ ಅದು ಫನ್ ಹೋಗಿ ಆಗ್ಬಿಡುತ್ತಲ್ಲ, ಯಾಕೆ ಅಂತ. ಹೌದು, ಒಂಥರ ತಮಾಷೆವಾಗ ಅಮಾಸೆ ಆಯ್ತು ಅಂತಾರಲ್ಲ, ಹಂಗೆ. ಅದಕ್ಕೆ ನಾನು ಲಾಸ್ಟಿಗೆ ಇರುವೆ ನಾನೇ ಹಾಕೊಂಡೆ, ಇಲ್ಲಾರ್ದೆ ಇರುವೆ ಬಿಟ್ಕೊಂಡಿತ್ತು ಅಂತ. ಅದೇ ನಾವು ಉದ್ದೇಶ ಅಂತೂ ಯಾರನ್ನೂ ನೋಯಿಸ್ಬೇಕು ಏನೂ ಇರಲಿಲ್ಲ, ಮನೇಲಿ ಆಕ್ಟಿವ್ ಆಗಿರ್ಬೇಕು, ಏನೋ ಒಂದು ಕಂಟೆಂಟ್ ಮಾಡಬೇಕು ಅಂತ ಹೇಳಿನೇ ಆ ಗೆಜ್ಜೆದು ಶುರುವಾಯಿತು. ಅದು ಶುರುವಾದಾಗ್ಲೂ ಅಷ್ಟೇ, ಯಾರನ್ನೂ ಹರ್ಟ್ ಮಾಡಬೇಕು ಅಂತ ಅಲ್ಲ, ಅದು ಹೋಗಿ ಹೋಗಿ ಎಲ್ಲೆಲ್ಲಿಗೋ ಟರ್ನ್ ಆಗಿ ಅವಳು ಓವರ್ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡಿ. ನಾವು ತಮಾಷೆಗೆ ಹೇಳಿದ್ವಿ, ಅಯ್ಯೋ ಅವಳು ಬಾತ್ರೂಮ್ ಹೋಗಿ ರಾರ ಅಂತಿರ್ತಾಳೆ ಅಂತ. ಅದನ್ನ ಈಗ ನನಗೇನೆ ಯಾರಾದರೂ ಬಾತ್ರೂಮಲ್ಲಿ ಹೋಗಿ ಜಾನ್ವಿ ರಾರ ಅಂತಿರ್ತಾಳೆ ಅಂದರೆ, ಹೌದು ನಾನು ರಾರಾನೇ ಅನ್ನೋದು ಅಂತೀನಿ. ಯಾಕಂದರೆ ಕ್ಯಾಮ್ರಾ ಇದೆ, ನಾನು ತಮಾಷೆ ಮಾಡಿದರೆ ಅದು ನನಗಾಗುತ್ತೆ, ಅದ ವೇಳೆ ನಾನು ಮಾಡಿದರೆ ನಾನು ತಪ್ಪಿಸ್ಕೊಳಕ್ಕಂತೂ ಸಾಧ್ಯ ಇಲ್ಲ, ಆಯಿತಾ. ಸೊ ಅವಳು ಅದನ್ನು ಹೆಂಗೆ ಓವರ್ ರಿಯಾಕ್ಟ್ ಮಾಡಿದ್ಲು ಅಂದರೆ, ಅದು ಇನ್ನೋಸೆನ್ಸ್ ಅಂತೂ ಅಲ್ಲ, ಅದು ಓವರ್ ರಿಯಾಕ್ಷನ್ನೇ, ಅಥವಾ ತುಂಬ ಸ್ಮಾರ್ಟ್ ಆಗಿ ಅವಳು ಆ ಕ್ಷಣಕ್ಕೆ ಅವಳು ಓವರ್ ರಿಯಾಕ್ಟ್ ಮಾಡಿದ್ಲು ಅಂತ ಅನಿಸುತ್ತೆ. ಯಾಕಂದರೆ ಕ್ಯಾಮ್ರಾ ಮುಂದೆ ತಪ್ಪಿಸ್ಕೊಳ್ಳೋದಕ್ಕೆ ಯಾರೂ ಸಾಧ್ಯ ಇಲ್ಲ, ರಕ್ಷಿತನೂ ತಪ್ಪಿಸ್ಕೊಳಕ್ಕಾಗಲ್ಲ, ನಾನು ತಪ್ಪಿಸ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಅದನ್ನು ದೊಡ್ಡದು ಮಾಡೋಕ್ಕೆ ಶುರು ಮಾಡಿಬಿಟ್ಲು. ನಾವು ಅದಕ್ಕೆ ಎಲ್ಲಿ ತನಕ ಹೋಗುತ್ತೆ ನೋಡೋಣ ಅಂತ ಬಿಟ್ವಿ. ಅದಾದ್ಮೇಲೆ ನಾವೇ ಹೇಳಬೇಕು ಅವಳಿಗೆ ಅಂತ ಅಂದ್ಕೊಂಡ್ವಿ. ಬಟ್ ಆ ಟೈಮಲ್ಲಿ ಏನೋ ಜಗಳ ಆಗೋಯ್ತು, ನಾಮಿನೇಷನ್ ನನಗೂ ಅವಳಿಗೂ ಜಗಳ ಆಯಿತು. ಆ ಜಗಳದ ಬರ್ದಲ್ಲಿ ಅವರು ನೀವು ಹಿಂಗ ಮಾಡ್ತೀರಾ ಅಂತ ಅಶ್ವಿನಿ ಅವರಿಗೆ ತೋರಿಸಿದ್ಲು. ಅವ್ರು ಹಿಂಗ ಅಂದಿದ್ದು ಅವ್ರಿಗೆ ಒಂಥರ ಆಗೋಯ್ತು, ಏನು ಈ ಥರ ಎಲ್ಲ ಬಾಡಿ ಲ್ಯಾಂಗ್ವೇಜ್ ಮಾಡ್ತಾಳೆ ಅಂತ. ಅವರು ಜಗಳ ಶುರುವಾಯಿತು. ಅದು ಹೋಗಿ ಹೋಗಿ ಏನೇನೋ ಪದ ಬಳಕೆ, ಅದು ಏನೇನೋ ಆಗ ಅಲ್ಲಿಗೆ ಎಂಡಾಯಿತು. ಅದೇನಾಯಿತು, ಈಗೋ ಆಗಿ ಕನ್ವರ್ಟ್ ಆಗೋಯ್ತು. ಸಣ್ಣದು ಗೆಜ್ಜೆ ಅಲ್ಲಾಡ್ಸೋಕೆ ಹೋಗಿದ್ದು ಆ ಲೆವೆಲಿಗೆ ಮನೆಯೇ ಅಲ್ಲಾಡ್ಸ್ಬಿಡ್ತದು. ಆವಾಗ ಅದು ಕ್ಲಾರಿಫಿಕೇಶನ್ ಕೊಡೋಣ ಅಂದರೆ ಅದು ಫುಲ್ ಹೀಟಪ್ ಆಗಿತ್ತು. ಆ ಮೊಮೆಂಟಲ್ಲಿ ನಾವೇನು ಮಾತಾಡಿದ್ರೆ ಸುಮ್ಮನೆ ಆಗ್ಬಿಟ್ವಿ. ವೀಕೆಂಡಲ್ಲಿ ಸರ್ ಕೇಳಿದ್ರೆ ಅದನ್ನು ಹೇಳೋಣ, ಕೇಳಿಲ್ಲ ಅಂದರೆ ಸೀಕ್ರೆಟ್ ಟಾಸ್ಕ್